ಬರ್ಗರ್, ಪಿಜ್ಜಾ ಸೇರಿದಂತೆ ಜಂಕ್ ಫುಡ್ಗಳು ಸಾಕಷ್ಟು ರೋಗಗಳಿಗೆ ಕಾರಣವಾಗುತ್ತಿರುವುದರಿಂದ 10ನೇ ತರಗತಿವರೆಗಿನ ಶಾಲೆ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಂತಹ ಆಹಾರ ಪದಾರ್ಥಗಳನ್ನು ನಿಷೇಧಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸಲಾಗ್ತಾ ಇದೆ ಎಂದು ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ವೆನ್ಲಾಕ್ ಆಸ್ಪತ್ರೆಯ ಆರ್ಎಪಿಸಿಸಿ ಸಭಾಂಗಣದಲ್ಲಿ ಆಸ್ಪತ್ರೆಯ ಕುಂದುಕೊರತೆ ಹಾಗೂ ಅಭಿವೃದ್ಧಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದ್ದಾರೆ. ರಾಜ್ಯದಲ್ಲಿ ಆಹಾರ ಸುರಕ್ಷತೆಯಲ್ಲಿ ಮಹತ್ತರವಾದ ಬದಲಾವಣೆ ತರುವ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿರುವ ಆಹಾರ ಪದಾರ್ಥಗಳ ತಪಾಸಣಾ ಪ್ರಯೋಗಾಲಯವನ್ನ ಮೇಲ್ದರ್ಜೆಗೇರಿಸುವ ನಿಟ್ಟಿನಲ್ಲಿಯೂ ಕ್ರಮ ವಹಿಸಲಾಗ್ತಾ ಇದೆ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಜಂಕ್ ಫುಡ್ಗಳನ್ನು ತಯಾರಿಸುವ ಅದೆಷ್ಟೇ ದೊಡ್ಡ ಕಂಪನಿಗಳಾಗಿದ್ರೂ ಆಹಾರದ ಗುಣಮಟ್ಟದಲ್ಲಿ ಲೋಪದೋಷಗಳು ಕಂಡು ಬಂದಲ್ಲಿ ಅಂತಹ ಕಂಪನಿಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದರೂ ಜಯ ಸಿಗದಂತಹ ರೀತಿಯಲ್ಲಿ ದಾಖಲೆಯನ್ನ ಇಟ್ಟುಕೊಳ್ಳುವಂತಹ ಅತ್ಯಾಧುನಿಕ ಲ್ಯಾಬ್ ಅನ್ನ ರಾಜ್ಯದಲ್ಲಿ ಸ್ಥಾಪಿಸಲಾಗುವುದು. ಈ ನಿಟ್ಟಿನಲ್ಲಿ ಈಗಾಗಲೇ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳ ಸಭೆ ನಡೆಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಯಾವುದೇ ಸೂಪರ್ ಮಾರ್ಕೆಟ್ಗೆ ದಾಳಿ ಮಾಡಿದ್ರೂ ಅಂತಾರಾಷ್ಟ್ರೀಯ ಮಟ್ಟದ ಬ್ರ್ಯಾಂಡ್ ಇರುವ ಆಹಾರವನ್ನ ಪರೀಕ್ಷೆಗೊಳಪಡಿಸಿದರೂ ಅದು ಆಹಾರ ಸುರಕ್ಷತೆಯಡಿಯಲ್ಲಿ ಇರೋದಿಲ್ಲ. ಹಾಗಾಗಿ ಇದಕ್ಕಾಗಿ ನಿಯಂತ್ರಣ ಹೇರುವ ಕಾರ್ಯ ಆಗಬೇಕಾಗಿದೆ. ಬಹುತೇಕ ಆರೋಗ್ಯ ಸಮಸ್ಯೆಗಳು ಈಗಿನ ಅನಾರೋಗ್ಯಕರ ಅಪೌಷ್ಟಿಕ ಆಹಾರಗಳಿಂದಲೇ ಬರ್ತಾ ಇದೆ. ಕಿಡ್ನಿ ಸಮಸ್ಯೆ, ಕ್ಯಾನ್ಸರ್ ರೋಗಗಳು ಸಾಂಕ್ರಾಮಿಕ ಅಲ್ಲವಾಗಿದ್ರೂ ಭಾರಿ ಪ್ರಮಾಣದಲ್ಲಿ ಹೆಚ್ಚುತ್ತಾ ಇವೆ. ಇನ್ನು ಶಾಲೆಗಳಲ್ಲಿ ಆರೋಗ್ಯಕರ ಆಹಾರ ದೊರಕಿದಾಗ ಮಕ್ಕಳು ಈ ಜಂಕ್ ಫುಡ್ಗಳಿಂದ ದೂರವಾಗಿ ಬಳಿಕ ರೋಗಗಳಿಗೆ ತುತ್ತಾಗುವುದು ಕಡಿಮೆ ಆಗಲಿದೆ. ಸರ್ಕಾರಿ ಆಸ್ಪತ್ರೆ ಕ್ಯಾಂಪಸ್ಗಳಲ್ಲಿಯೂ ಜಂಕ್ ಫುಡ್ ಇಲ್ಲದ ರೀತಿ ಕ್ಯಾಂಟೀನ್ಗಳನ್ನು ನಿರ್ವಹಿಸಲು ಕ್ರಮ ವಹಿಸಲಾಗುವುದು. ಈ ಬಗ್ಗೆ ಸಾರ್ವಜನಿಕರು ಕೂಡ ಯಾವುದೇ ರೀತಿಯ ಸಲಹೆ ಸೂಚನೆಗಳಿದ್ದಲ್ಲಿ ನೀಡಬಹುದು ಎಂದು ಅವರು ಹೇಳಿದ್ದಾರೆ. ನೋಡಿ, ಫುಡ್ ಅಂಡ್ ಸೇಫ್ಟಿ ಆ್ಯಕ್ಟ್ ಈಸ್ ವೆರಿ ಪವರ್ಫುಲ್ ಆ್ಯಕ್ಟ್, ವೆರಿ ಪವರ್ಫುಲ್ ಇಟ್ ಈಸ್. ಇದಕ್ಕೆ ಬಹುತೇಕ ನಮಗೆಲ್ಲ ರೋಗಗಳು ಬರುವುದೇನಿದ್ದ ಬಿಕಾಸ್ ದಿಸ್ ನಮ್ಮ ಆ ಲೆವೆಲ್ಗೆ ಇದ್ದಾಗ ಸೇಫ್ಟಿ ಇಲ್ಲದಿದ್ದ ಕಾರಣ ಇವತ್ತು ಭಾಳಷ್ಟು ಅದನ್ನು ನಾವು ತಿಂದು ನಾವಿವತ್ತು ನಮಗೆ ರೋಗ ಬರುವಂಥ ಪರಿಸ್ಥಿತಿ ಆಗಿದೆ. ಮಕ್ಕಳಲ್ಲಿ ಕೂಡ ಇವತ್ತು ಆಗುವ ಲಾಟ್ ಆಫ್ ಡಿಸೀಸಸ್ ಆರ್ ಕಮಿಂಗ್ ಇದರಲ್ಲಿ. ಸೊ ಇದು ಆಟೋಮೆಟಿಕ್ ದೇವರು ಕಲಿಸೋದಲ್ಲ, ನಾವಿಲ್ಲಿ ಊಟ ಮತ್ತು ನಮ್ಮ ಲೈಫ್ ಸ್ಟೈಲ್ ಆಗುವ ಸಮಸ್ಯೆಯಿಂದ ಒಂದೊಂದು ಇವತ್ತು ಬರ್ತದೆ. ಅದಕ್ಕೆ ಕೆಲವೊಂದು ನಾವು ಹಂತದಲ್ಲಿ ನಾವು ಆರೋಗ್ಯಕ್ಕೆ ಪೂರಕವಾದ ಆಹಾರ ಕೊಡಬೇಕು ಹೊರತು ನಾಲಿಗೆಗೆ ರುಚಿಯಾಗುವಂಥ ಆಹಾರ ಆಗಬಾರ್ದು. ಅದಕ್ಕಾಗಿ ಅದನ್ನು ಸ್ಕೂಲ್ ಮಟ್ಟದಲ್ಲಿ ಕೂಡ ನಾವು ಅದನ್ನು ಏನಾದನ್ನು ಕಡಿತಗೊಳಿಸಿದರೆ ಈ ಟೇಸ್ಟ್ ವಿಲ್ ಬಿ ದ ಸೇಮ್ ವೆನ್ ಯು